ಯಾವಾಗ ರಾಜ್ಯಕ್ಕೆ ಬರ ಪರಿಹಾರ ನೀಡ್ತೀರಿ? ಅಮಿತ್ ಶಾ ಅವರೇ ಈ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ರಾಜ್ಯಕ್ಕೆ ಬಂದ ಅಮಿತ್ ಶಾಗೆ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ದಾರೆ. ಟ್ವೀಟ್ ಮೂಲಕ ಪ್ರಹಾರ ಮಾಡಿದ್ದಾರೆ. ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿ 4 ತಿಂಗಳಾಯ್ತು. ಬರ ಪರಿಹಾರ ಯಾವಾಗ ಕೊಡ್ತೀರಾ ಅಮಿತ್ ಶಾ ಅವರೇ? ಈ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ರಾಜ್ಯಕ್ಕೆ ಬಂದಿದ್ದೀರಾ, ರಾಜ್ಯ ಪ್ರವಾಸ ಕೈಗೊಂಡಿದ್ದೀರಾ, ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿ 4 ತಿಂಗಳು ಕಳೆದ್ವಲ್ಲ, ಪರಿಹಾರ ಯಾವಾಗ? ಕೇಂದ್ರ ತಜ್ಞರ ಸಮಿತಿ ಅಧ್ಯಯನ ಮಾಡಿ ವರದಿ ಸಲ್ಲಿಸಿ ಆಗಿದೆ. ಕೇಂದ್ರದಿಂದ ತಂಡಗಳೇನು ಬಂದಿದ್ವು, ರಾಜ್ಯದಲ್ಲಿ ಅಧ್ಯಯನ ನಡೆಸಿದ್ವು, ವರದಿನೂ ಸಲ್ಲಿಸಿದ್ವು. ವರದಿ ಪರಿಶೀಲಿಸಿ ಪರಿಹಾರಕ್ಕೆ ಅನುಮೋದನೆ ಮಾಡ್ಬೇಕಲ್ವಾ? ಯಾವಾಗ ಮಾಡ್ತೀರಾ? ವರದಿ ಪರಿಶೀಲನೆ ಮಾಡೋದಕ್ಕೆ ಅಮಿತ್ ಶಾ ಅವರಿಗೆ ಪುರ್ಸೊತ್ತಿಲ್ಲ. ಸರಣಿ ಟ್ವೀಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಬರ ಪರಿಹಾರಕ್ಕೆ ಅಂತ ಮನವಿ ಸಲ್ಲಿಕೆ ಮಾಡಿ ತಿಂಗಳುಗಳೇ ಕಳೆದು ಹೋದ್ವು. ಬರ ಪರಿಹಾರ ಬೇಕು ಅಂತೇಳಿ ಡಿಸೆಂಬರ್ ತಿಂಗಳಲ್ಲಿ 2023 ಡಿಸೆಂಬರ್ 20ಕ್ಕೆ ಕೇಂದ್ರದ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ರು. 23ನೇ ತಾರೀಕು ಮೀಟಿಂಗ್ ಕರಿತೀನಿ ಅಂತ ಅಮಿತ್ ಶಾ ಕೂಡ ಹೇಳಿದ್ರು. ಅದೆಲ್ಲ ಆದ ಬಳಿಕ ಮೀಟಿಂಗೂ ಕರೀಲಿಲ್ಲ, ಪರಿಹಾರನೂ ರಿಲೀಸ್ ಮಾಡಲಿಲ್ಲ. ಇದ್ರ ಕತೆ ಏನು? ರಾಜ್ಯಕ್ಕೆ ಬಂದಿದ್ದೀರಲ್ಲ, ರಾಜ್ಯಕ್ಕಂತೂ ಬಂದಿದ್ದೀರಾ, ಅಟ್ಲೀಸ್ಟ್ ಬರ ಪರಿಹಾರ ಆದರೂ ಕೊಡ್ಬೇಕಲ್ವಾ? ಯಾವಾಗ ಕೊಡ್ತೀರಾ? ನಿಯಮಗಳ ಪ್ರಕಾರ ಕೇಂದ್ರ ಗೃಹ ಸಚಿವರು ಅಧ್ಯಕ್ಷತೆಯ ಉನ್ನತಾಧಿಕಾರಿ ಸಮಿತಿ ಸಭೆಯನ್ನ ನಡೆಸಿ ತಜ್ಞರ ವರದಿಯನ್ನ ಪರಿಶೀಲನೆ ಮಾಡಿ ಅನುಮೋದನೆ ಮಾಡಬೇಕಾಗಿತ್ತು. ಟ್ವೀಟ್ ಮೇಲೆ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾವಾಗ ಪರಿಹಾರ ತಂದು ಕೊಡ್ತೀರಾ ಅಂತ. ಮೊನ್ನೆಯಷ್ಟೇ ಫೆಬ್ರವರಿ 7ನೇ ತಾರೀಕು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು. ಅಂಕಿ ಅಂಶಗಳನ್ನ ಇಟ್ಕೊಂಡು ರಾಜ್ಯಕ್ಕೆ ಬರಬೇಕಾಗಿರುವಂತ ಪರಿಹಾರ ಎಷ್ಟು, ಅದ್ರ ಬಗ್ಗೆ ಕೂಡ ಆಗ್ರಹಿಸಿದ್ರು ಸಿಎಂ ಸಿದ್ದರಾಮಯ್ಯ. ಇಷ್ಟೆಲ್ಲ ಆದ್ರೂ ಕೂಡ ಇದ್ಯಾವುದ್ರ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಕಿವಿಗೊಡ್ತಾ ಇಲ್ಲ. ಯಾಕೆ? ಇಲ್ಲಿಂದಾನೇ ಒಂದಷ್ಟು ಅಧ್ಯಯನಗಳನ್ನ ಮಾಡ್ಕೊಂಡು ಹೋದ್ರಲ್ಲ ಕೇಂದ್ರದ ತಂಡಗಳು. ಬರ ಅಧ್ಯಯನ ಮಾಡೋದಕ್ಕೆ ಅಂತ ಕೇಂದ್ರದಿಂದ ಕಳಿಸಿದ್ರಿ ಅಲ್ವಾ ತಂಡಗಳನ್ನ. ಆ ತಂಡಗಳು ಕೊಟ್ಟಂತಹ ವರದಿ ಏನಾಯ್ತು? ಆ ವರದಿ ಪರಿಶೀಲನೆ ಮಾಡಲೇ ಇಲ್ವಾ ನೀವು? ಪರಿಹಾರ ಯಾವಾಗ ಕೊಡ್ತೀರಾ? ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಇಲ್ವಾ ಅಂತ ಅಮಿತ್ ಶಾ ಅವರನ್ನ ಸರಣಿ ಟ್ವೀಟ್ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಲೇವಡಿ ಮಾಡಿದ್ದಾರೆ.